ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಇದು ನನ್ನ 50ನೇ ಸ್ಟಡಿ ಬ್ಲಾಗ್ ಫ್ರೆಂಡ್ಸ್. ತುಂಬಾ ಖುಷಿ ಆಗ್ತಾ ಇದೆ. ನಾನು 50 ದಿನ ಸ್ಟಡಿ ಮಾಡುತ್ತಾ ಇದ್ದೀನಿ, ಅದು ನಿಮ್ಮ ಜೊತೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ನಾನು ಯಾವುದೇ ರಿವಿಷನ್ ಮಾಡ್ತಾ ಇಲ್ಲ. ನಿನ್ನೆ ಸ್ಯಾಟರ್ಡೇ ರಿವಿಷನ್ ಮಾಡಿದ್ದೀನಿ, ಅಷ್ಟು ಸಾಕು. ಇವತ್ತು ಸಂಡೇ ಆಗಿರೋದ್ರಿಂದ ಕಮ್ಯುನಿಕೇಷನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್. PAOದಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ನಮಗೆ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕೆ ಸಹಾಯ ಆಗುವಂತಹ ಪೇಪರ್ ಅಂದರೆ ಪೇಪರ್ 2. ಹಾಗಾಗಿ ಅದರಲ್ಲಿ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಈ 3 ಸಬ್ಜೆಕ್ಟನ್ನು ನಾನು ಇಡೀ ದಿನ ಸ್ಟಡಿ ಮಾಡ್ತೀನಿ. ಇವಾಗ ಕನ್ನಡ 2 ಅವರ್ ಸ್ಟಡಿ ಮಾಡ್ತೀನಿ. ಇವಾಗ ಟೈಮು 10 ಗಂಟೆ ಆಗೈತಿ ಫ್ರೆಂಡ್ಸ್. 10:18 ಆಯಿತು ಫ್ರೆಂಡ್ಸ್. ಇಲ್ಲಿ ಬರೋದ್ಲಿಗೆ 10:18 ಆಗೈತಿ. ನಾನು ಇವಾಗ 10:30 ಹಿಡಿತೀನಿ. 10:30 12:30 ತನಕ 2 ತಾಸು ಕನ್ನಡ ಅಷ್ಟೇ ಸ್ಟಡಿ ಮಾಡ್ತೀನಿ. ಕನ್ನಡದಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರ್ತಾವೆ, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಏನೇನು ಬರ್ತಾವಲ್ಲ ಫ್ರೆಂಡ್ಸ್, ನಾನು ಅವತ್ತು ಮೊನ್ನೆ ಹೇಳಿದ್ನಲ್ಲ, ಅದರಲ್ಲಿರುವಂತಹ ಎಷ್ಟು ಟಾಪಿಕ್ಗಳು ಕವರ್ ಆಗೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಟಾಪಿಕ್ಗಳನ್ನು ನಾನು ಇವತ್ತು 2 ತಾಸಲ್ಲಿ ಕವರ್ ಮಾಡ್ಕೊತೀನಿ. ಎಷ್ಟಾಗುತ್ತೋ ಅಷ್ಟೇ, ಮತ್ತೆ 2 ತಾಸಿಗಿಂತ ಹೆಚ್ಚು ಬೇಡ ಫ್ರೆಂಡ್ಸ್. ಅದಕ್ಕೆ ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಡಿ ಸ್ಟಾರ್ಟ್ ಮಾಡಬೇಕು ಅನ್ನೋದ್ಲಿಗೆ ಮಳೆ ಬರ್ತಾ ಇದೆ. ಓಕೆ, ನಾನು ಕೆಳಗಡೆ ಹೋಗಿ ಸ್ಟಡಿ ಮಾಡ್ತೀನಿ. ಮಳೆ ಬರ್ತಾ ಇದೆ ಫ್ರೆಂಡ್ಸ್, ಅದಕ್ಕೆ ನಾನು ಕೆಳಗಡೆ ಹೋಗಿ ಸ್ಟಡಿ ಮಾಡ್ತೀನಿ. ಇವಾಗೆಲ್ಲ ತೊಗೊಂಡು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಕೆಳಗಡೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ಎಲ್ಲ ಕವಿ ಪರಿಚಯಗಳನ್ನು ಹಾಫ್ ಆನ್ ಅವರಲ್ಲಿ ಎಷ್ಟಾಗುತ್ತೆ ಅಷ್ಟು ಕವಿ ಪರಿಚಯಗಳನ್ನು ನಾನು ಓದ್ಕೋತೀನಿ ಫ್ರೆಂಡ್ಸ್. ಆಮೇಲೆ ಮತ್ತೆ ಏನು ಓದ್ಕೋಬೇಕಂತ ಹೇಳ್ತೀನಿ. ಇವೆಲ್ಲ ಒಂದೇ ಕಡೆ ಸಿಗ್ತಾವೋ ಅನ್ನೋ ದೃಷ್ಟಿಯಿಂದ ನಾನು ಎಲ್ಲನೂ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಇನ್ನೂ ಸ್ಕೂಲ್ ಪುಸ್ತಕಗಳು ಅಂದರೆ 6th 10th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ಕನ್ನಡ ಪುಸ್ತಕದಲ್ಲಿ ಬರುವಂತಹ ಎಲ್ಲ ಕವಿ ಪರಿಚಯಗಳನ್ನು ನೀವು ಇನ್ನೂ ಓದ್ಕೊಂಡಿಲ್ಲ ಅಂತಂದರೆ ನೀವು ಕಂಪ್ಲೀಟಾಗಿ ಓದ್ಕೊಂಡ್ಬಿಡಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಆಮೇಲೆ ಅವರು ಬರೆದಿರುವಂತಹ ಕೃತಿಗಳನ್ನು ಕಂಪ್ಲೀಟಾಗಿ ಒಂದು ಕಡೆ ಬರ್ಕೊಂಡಿಟ್ಕೊಂಡು ಓದ್ಕೊಂಡ್ಬಿಡಿ ಫ್ರೆಂಡ್ಸ್. ತುಂಬಾ ಹೆಲ್ಪ್ಫುಲ್ಲಾಗಿರುವಂತಹ ಟಾಪಿಕ್ ಇವು, ಅದಕ್ಕೆ ನೀವು ಓದ್ಕೊಳ್ಳಿ. ಇವಾಗ ಕವಿ ಪರಿಚಯ ಓದ್ಕೊಂಡೆ. 40 ನಿಮಿಷದಲ್ಲಿ ಎಷ್ಟಾಗುತ್ತೆ ಅಷ್ಟೇ ಓದ್ಕೊಂಡೆ. ಅವುಗಳನ್ನು ಕಂಪ್ಲೀಟಾಗಿ ಬರ್ಕೊಂಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವರ ಕೃತಿಗಳನ್ನು ಸಪ್ರೇಟಾಗಿ ಬರ್ಕೊಂಡಿಟ್ಕೊಂಡಿದ್ದೀನಿ. ಇವಾಗ 5th, 6th, 7th, 8th, 9th, ಇಲ್ಲಿ 9th, 10th ಇದಿಷ್ಟರೊಳಗೆ ಬರುವಂತಹ ಸಂಧಿಗಳನ್ನೆಲ್ಲ ಇವತ್ತು ಸ್ಟಡಿ ಮಾಡ್ತೀನಿ. ಇವಾಗ ನಾನು 5th 9th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ಎಲ್ಲ ಸಂಧಿಗಳನ್ನು ಸಹ ನಾನು ಒಂದು ಕಡೆ ಬರ್ಕೊಂಡಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ತುಂಬಾ ಹೆಲ್ಪ್ಫುಲ್ ಆಗ್ತವೆ ನಮಗೆ. ಇದರಲ್ಲೇ ಕ್ವಶನ್ಸ್ ಬರೋದು ಚಾನ್ಸಸ್ ತುಂಬಾ ಇದ್ದಾವೆ. ಹಾಗಾಗಿ ನೀವು ಸಹ ಕಂಪ್ಲೀಟಾಗಿ ಒಂದು ಬುಕ್ಕಲ್ಲಿ ಬರ್ಕೊಂಡಿಟ್ಕೊಂಬಿಡಿ. ಎಲ್ಲ ಸಂಧಿಗಳನ್ನು ಸಹ ಒಂದು ಪುಸ್ತಕದಲ್ಲಿ ಬರ್ಕೊಂಡಿಟ್ಕೊಂಬಿಡಿ. ಹಾಗೆ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗ್ತಾವೆ ಫ್ರೆಂಡ್ಸ್. ಮತ್ತು ಪ್ರಾಕ್ಟೀಸ್ ಸಹ ನಮಗೆ ಆಗುತ್ತೆ. ಫ್ರೆಂಡ್ಸ್, ಇವಾಗ 12 ಗಂಟೆ ಆಯಿತು. 1 ತಾಸು ಬೇಕಾಯಿತು ಎಲ್ಲ ಸಂಧಿಗಳನ್ನು ಕಂಪ್ಲೀಟಾಗಿ ಬರ್ಕೊಂಡಿಟ್ಕೊಳ್ಳೋಕೆ. ನೋಡಿ, 5th, 6th, 7th ಸ್ಟ್ಯಾಂಡರ್ಡ್ದು, ಆಮೇಲೆ 8th, 9th ಸ್ಟ್ಯಾಂಡರ್ಡ್ದು ಎಲ್ಲ ಸಂಧಿಗಳನ್ನು ಬರ್ಕೊಂಡು ಇಟ್ಕೊಂಡೆ. 10th ಸ್ಟ್ಯಾಂಡರ್ಡ್ದು ನಾನು ಬರ್ಕೊಂಡು ಇಟ್ಕೊಳಲ್ಲ ಫ್ರೆಂಡ್ಸ್. ಯಾಕಂದರೆ ನನ್ನ ಕಡೆ ಸಪ್ರೇಟಾಗಿ ನೋಟ್ಸ್ ಇದೆ 10th ಸ್ಟ್ಯಾಂಡರ್ಡ್ದೇ. ಹಾಗಾಗಿ 10th ನಾನು ಬರ್ಕೊಳಲ್ಲ. 9th ಮಾತ್ರ ಬರ್ಕೊಂಡೆ. ಆಗ 12 ಗಂಟೆಯಿಂದ 12:45 ನಾನು ನನ್ನ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಸಮಾಸಗಳನ್ನು ಇವಾಗ ಸ್ಟಡಿ ಮಾಡ್ತಾಯಿದ್ದೀನಿ. 5th, 6th ಸಮಾಸಗಳಿಲ್ಲ. 7th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗುತ್ತೆ ಸಮಾಸಗಳು. 7th ಸ್ಟ್ಯಾಂಡರ್ಡ್ದು ಇವತ್ತು ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಯಿತು ಫ್ರೆಂಡ್ಸ್. ಯಾಕಂದರೆ ಮಮ್ಮಿ ಸ್ವಲ್ಪ ಅಲ್ಲಿ ಫಂಕ್ಷನ್ ಇತ್ತು ನಮ್ಮ ರಿಲೇಷನ್ಸ್ದು. ಹಾಗಾಗಿ ಅಲ್ಲಿ ಬಿಟ್ಟು ಬರ್ಬಾ ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವ್ರನ್ನ ಬಿಟ್ಟು ಬರೋಕ್ಕೆ ಹೋದೆ. 12 ಗಂಟೆಯಿಂದ 12:45 ತನಕ ಅಷ್ಟೇ ಸ್ಟಡಿ ಮಾಡಿದೆ ಫ್ರೆಂಡ್ಸ್.
ಇವಾಗ ಟೈಮ್ 3 ಗಂಟೆ ಆಯಿತು. ನಾನು 1 ಗಂಟೆಯಿಂದ 3 ಗಂಟೆವರೆಗೂ ನನ್ನ ರೆಸ್ಟು ಆಮೇಲೆ ಊಟ ಗೀಟ ಎಲ್ಲ ಮುಗೀತು. ಇವಾಗ ನಾನು ಕಂಪ್ಯೂಟರ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಮೊಂದಿಗೆ ಒಂದು ವಿಷಯನ ಹಂಚ್ಕೋಬೇಕು. ಏನಪ್ಪ ಅಂತಂದರೆ, ನಾನು ಇನ್ಮೇಲೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ, ಡೈಲಿ ವಿಡಿಯೋನೂ ಸಹ ನಾನು ಮಾಡಲ್ಲ. ಯಾಕಪ್ಪ ಅಂತಂದರೆ, ಇವತ್ತು 50ನೇ ಸ್ಟಡಿ ಬ್ಲಾಗ್ ಫ್ರೆಂಡ್ಸ್. ಇನ್ನೂ 50 ದಿನ, ಮಿನಿಮಮ್ ಇನ್ನೂ 50 ದಿನ ಅಷ್ಟೇ ಪೇಪರ್ ಉಳಿತೈತಿ ನಮ್ಮ ಎಕ್ಸಾಮ್ಗೆ. ಹಾಗಾಗಿ ತುಂಬಾ ಭಯ ಆಗ್ತಾಯಿದೆ ನನಗೆ. ಹತ್ತಿರ ಬಂದಂಗೆಲ್ಲ ತುಂಬ ಭಯ ಆಗ್ತಾಯಿದೆ. ಹಾಗಾಗಿ ಇವಾಗ ನಾನು ವಿಡಿಯೋ ಮಾಡ್ತಾ ಸ್ವಲ್ಪ ಟೈಮು ವೇಸ್ಟ್ ಆಗ್ತಾಯಿದೆ ಅನ್ನಿಸ್ತಾ ಇದೆ. ಅದಕ್ಕೆ ಫ್ರೆಂಡ್ಸ್, ನಾನು ಕಂಪ್ಲೀಟಾಗಿ ನೀಟಾಗಿ ಟೈಮ್ ಒಂಚೂರು ವೇಸ್ಟ್ ಮಾಡ್ಕೊಳ್ದೇನೆ ಸ್ಟಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಡೈಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಇನ್ಮೇಲಿಂದ. ನಾನು ವಾರಕ್ಕೆ 1 ಅಥವಾ 2 ಈ ರೀತಿಯಾಗಿ ವಿಡಿಯೋಸು ಅಪ್ಲೋಡ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಅವಶ್ಯಕತೆ ಇದೆ. ನನಗೆ ಇವಾಗ ಎಷ್ಟು ಸಪೋರ್ಟ್ ಮಾಡಿದ್ರಲ್ಲ, ಮುಂದೇನೂ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಈ ಡಿಸೈಡ್ ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್, ಈ ಜಾಬ್ ಎಷ್ಟು ಅತಿ ಅವಶ್ಯಕ ಅಂತಂದರೆ ತುಂಬಾ ಅವಶ್ಯಕವಾಗಿದೆ ಫ್ರೆಂಡ್ಸ್. ಜಾಬನ್ನು ತಗೊಳ್ಳೇಬೇಕು ಅನ್ನೋ ದೃಢ ನಿರ್ಧಾರ ನನ್ನಲ್ಲಿದೆ. ಹಾಗಾಗಿ ನಾನು ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅಷ್ಟು ಕಷ್ಟಪಡೋಕ್ಕೆ ನಾನು ತಯಾರಿದ್ದೀನಿ. ಹಾಗಾಗಿ ಈ ರೀತಿಯಾಗಿ ನಾನು ಡಿಸೈಡ್ ಮಾಡಿದ್ದೀನಿ. ನೀವು ಸಹ ಚೆನ್ನಾಗಿ ಅಭ್ಯಾಸ ಮಾಡಿ ಫ್ರೆಂಡ್ಸ್. ಯಾರ ಹಣೆಬರಹದಲ್ಲಿ ಏನಿದೆ ನಮಗೂ ಗೊತ್ತಾಗಲ್ಲ. ಹಾಗಾಗಿ ನಾವು ನಮ್ಮ ಪ್ರಯತ್ನದಿಂದ ನಾವು ಆ ಹುದ್ದೆನ ಪಡ್ಕೊಳ್ಳೋಣ. ನಿಮ್ಮ ಜ್ಞಾನ ನಿಮ್ಮ ಹಿಂದೆ, ನನ್ನ ಜ್ಞಾನ ನನ್ನ ಹಿಂದೆ. ನಾವು ಯಾರು ಕಷ್ಟಪಡ್ತೀವೋ ಅವರು ಮುಂದೆ ಬಂದೇ ಬರ್ತೀವಿ. ಹಾಗಾಗಿ ಈ ಹುದ್ದೆಯನ್ನು ನಾವು ಪಡ್ಕೊಳ್ಳೋಕ್ಕೆ ಎಷ್ಟು ಕೈಲಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಇವತ್ತು ಬೆಳಗ್ಗೆಯಿಂದ ತುಂಬಾ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇತ್ತು ಫ್ರೆಂಡ್ಸ್. ಎಷ್ಟು ಬೇಗನೆ 50 ದಿನ ಕಳೆದು ಬಿಡುತ್ತಲ್ಲ, ಇನ್ನೂ ಉಳಿದಿರೋದು 50 ದಿನ. ಅದಕ್ಕೆ ನನಗೆ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿನೇ ಇಲ್ದಂಗೆ ಆಗ್ತಾಯಿತ್ತು. ಅದಕ್ಕೆ ನಾನು ಈ ಡಿಸೈಡ್ ಮಾಡಿದ್ದೀನಿ, ಚೆನ್ನಾಗಿ ಓದ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾನು ಬ್ಯಾಡ್ ಕಮೆಂಟ್ಸ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಅನ್ನಿಸ್ತಾ ಇತ್ತು, ನಾನು ಅದಕ್ಕೆ ಈ ನಿರ್ಧಾರನ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಆದರೆ ಡೈಲಿ ಬರಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಬೈ ಬೈ ಫ್ರೆಂಡ್ಸ್.